ಈಗ ಒಂದು 2 ನಿಮಿಷ ಸುಮ್ಮಿರ. ನಾನು ಹಂಗೆ ನನ್ನ ಮಗಳೂ ಇಲ್ಲೇ ಸಾಲಿಗೆ ಹಚ್ಚಿನ. ನನ್ನ ಮಗಳ ಬಗ್ಗೆ ಹಂಗೆ ವಿಚಾರಿಸೋಣಂತಂದು ಕರಿತೀನಿ, ಕನಕನ ಕರಿತೀನಿ. ಅಷ್ಟರೊಳಗೆ ನೀವು ನೋಡ್ಕೊಂಬಿಡ್ರಿ. ಸಾಧ್ಯವಾದ್ರೆ ಮಾತಾಡ್ಬಿಡ್ರಿ ಬೇಕಾರೆ, ಏನ್ರಿ? ಹಾಂ ಆಯ್ತು ನೋಡ್ರಪ್ಪ. ಹಾಂ ಹ್ಞೂ ರೀ ಸಾವ್ಕಾರ. ಯಾರದ್ರಿ ಮೇಡಮ್? ಸರ ಯಾರು ಬೇಕೋ ತಮ್ಮ ನಿಂಗೆ? ಇದೆ ಸ್ವಲ್ಪ ಇವ್ರನ್ನ ನಿಮ್ಮ ಕನಕ ಟೀಚರ್ನ ಕರಿ ಹೋಗೋಪ್ಪ. ಸ್ವಲ್ಪ ಕೆಲಸ ಐತೆ, ಕರಿ ಹೋಗು. ಯಾರಿಗೆ ಹೋಗೋಬಾರೋ ಅನ್ನಕತ್ತೀವು? ಯಾರು ನೀ? ನಾ ಈ ಸಾಲಿ ಪ್ರಿನ್ಸಿಪಾಲ್ ಅದೀನಿ. ಹೋಗೋನು ಪ್ರಿನ್ಸಿಪಾಲ ಇವ? ಹಂಗೆ ಅಡ್ಡ ತಿಡ್ಡ ಮಾತಾಡಿದ ವಾದ್ ಒಳಗೆ ಹಾಕಿಸ್ಬಿಡ್ತೀನಿ ಮಗನ. ಕ್ಷಮಿಸ್ಬೇಕ್ರಿ ಸರ, ನನಗೆ ಅದು ಗೊತ್ತಾಗಲಿಲ್ಲ. ನಿಮ್ಗೇನು ಗೊತ್ತಾಕತ್ರಿ? ಸಾಲಿ ಕಲ್ತಿಲ್ಲ ಬಿಟ್ಟಿಲ್ಲ. ನೀವು ಎಲ್ಲರ ಗಿಡಕ್ಕೆ ನೀರು ಹಾಕಾರಂತ ಅನ್ಕೊಂಡ್ಬಿಟ್ಟೆ. ಸರ ಸ್ವಲ್ಪ ಇವ್ರನ್ನ ಕನಕ ಟೀಚರ್ನ ಕರಿತೀರನ್ರಿ? ಅಂದ್ರೆ ನನ್ನ ಮಗಳಿಗೆ ಹುಷಾರಿದ್ದಿಲ್ರಿ, ಸಾಲಿಗೆ ಬರೋದಿಲ್ಲ ಅಂತಂದು ಹೇಳಿ ಕಳಿಸಿದ್ರಿ. ಹಿಂಗಾಗಿ ಹೇಳೋಣಂತ ಬಂದಿರಿ. ಓಹೋ ಹಂಗನ? ಹಂಗೆ ಬಾದಾರಿಗೆ ಯಾರು ಹೆಂಗಂತ ಗೊತ್ತಾಗಿಲ್ಲ ನೋ ನಿನಗೆ. ಏನು ಜನನೋ ಏನೋ. ಸರಿ ಆಯ್ತಾಳ, ಇಲ್ಲ ನಿಂದ್ರೆ ನಾ ಹೋಗಿ ಕಳಿಸ್ತೀನಿ. ಅಲ್ಲ ಇವನ್ ಮಕ ನೋಡ್ರಿ, ನನಗೆ ಹೊರಗಡೆಗೆ ಬರಂಗಿಲ್ಲ. ಇವೇ ಸಾಲಿ ಮಾಸ್ತರು ಯಾರು ಇವನು ಪ್ರಿನ್ಸಿಪಲ್ ಮಾಡ್ದಾರೆ? ಅದಕ್ಕೆ ಅಂತ ನಮ್ಮ ಹಳ್ಳಿ ಹುಡುಗರ ಉದ್ಧಾರ ಆಗಲು. ರುದ್ರಪ್ಪ ಬಂದು ಕೆಲಸ ನೋಡುವಪ್ಪ, ಏನು ಬರೀ ಮಂಡ್ ಮಾತಾಡಕತ್ತಿ? ತಡ್ರಿ ಸಾವ್ಕಾರ, ಕರ್ಯಾಕೆ ಹೇಳಿನ ತಡ್ರಿ, ಬರ್ತಾರ ತಡ್ರಿ. ಯಾರು? ಹ್ಞೂ ಅಂಕಲ್ ಬರ್ರಿ ಬರ್ರಿ. ಬಂದು ಯಾವ ತಂಗಿ? ಹ್ಞೂ ರೀ ಅಂಕಲ್. ಹೇಳ್ರಿ ಅಂಕಲ್, ಎದಕ್ಕೆ ರೀ? ಹೇಳ್ರಿ ಅಂಕಲ್, ಏನಾಗಬೇಕಾಗಿತ್ತು ರೀ? ತಂಗಿ ಅದ ನಮ್ಮ ಲಕ್ಷ್ಮಿ ಬರೋದು ಸ್ವಲ್ಪ ಒಂದು 2-3 ದಿನ ತಡ ಆಕತ್ಬೆ. ಆಕೆಗೆ ಆರಾಮಿಲ್ಲ, ಆಮೇಲೆ ಸ್ವಲ್ಪ ತಡ ಆಕತ್ ನೋಡು. ಅಯ್ಯೋ ಹೌದನ್ರಿ? ಅಲ್ರಿ ಅಂಕಲ್ ರೀ, ಇದು ಎಕ್ಸಾಮ್ ಇದ್ದು ರೀ, ಮತ್ತು ಘಟಕ ಪರೀಕ್ಷೆ ಇಟ್ಟಿದ್ನಿ, ಮತ್ತು ಹೆಂಗೆ ರೀ ಮತ್ತೀಗ? ಬಿಡವ, ಮತ್ತು ಮುಂದಿನ ಸಲ ಬರ್ದ್ರಾಕತ್ತಾಳ. ಮತ್ತು ಆರೋಗ್ಯ ಏನಾರು ಹೆಚ್ಚು ಕಮ್ಮಿ ಆತಂದ್ರೆ ಏನು ಮಾಡೋದು? ಹಂಗೆ ಆತ್ರಿ, ಆಕಿಗೆ ಒಮ್ಮುದ್ದೊಮ್ಮಗ್ಲಿ ಆರಾಮ ಇದ್ಲಲ್ಲ? ಆರಾಮ ಇದ್ಲ. ಅಲ್ಲಿ ಸ್ವಲ್ಪ ನಿನ್ನೆ ಹೊರಗೆ ಅಡ್ಡಾಡ್ಯಾಳ ತಂಪನ್ಯಾಗ, ಆಮ್ಯಾಗ ನೀರಿನ ಜೊತೆ ಆಟ ಆಡ್ಯಾಳ ಮನ್ಯಾಗ. ಅದಕ್ಕೆ ಏನಾಗೈತನ ಯವ್ವ, ಸ್ವಲ್ಪ ಜ್ವರ ನೆಗಡಿ ಕೆಮ್ಮು ಜೋರು ಐತೆ ನೋಡಕ್ಕಿಗೆ. ಓಹೋ ಹೌದನ್ರಿ? ಒಂದು ಕೆಲಸ ಮಾಡೋಣ್ರಿ, ನಿಮ್ಮ ಮಗಳಿಗೆ ಆರಾಮಾಗಿಂದ ಕಳಿಸ್ರಿ, ನಾ ಆಕಿಗೆ ಅಷ್ಟ ಪರೀಕ್ಷೆ ತೊಗೋತೀನಿ ರೀ. ಆಯ್ತು ರೀ ಅಂಕಲ್? ಆಯ್ತು ಬಾ ತಂಗಿ, ಆಯ್ತು. ಚಲೋ ಆಯ್ತು ನಾ ಅದನ್ನ ಹೇಳಕ್ಕಂತ ಬನ್ನಿ, ನೀ ಭಾಳ ಇದನ್ನು ಮಾಡಿರಿ. ಹ್ಞೂ ರೀ ಅಂಕಲ್. ಆಮ್ಯಾಗ ಇವ್ರ ನಮ್ಮ ಸಾವ್ಕಾರ ಮಗ ನೋಡ ಕನಕ. ಯಾರಂತ ಗೊತ್ತಾಗಲಿಲ್ಲಲ್ರಿ? ಅದ ಕನಕ, ನಮ್ಮ ಇವ್ರ ಸಾವ್ಕಾರ, ದೊಡ್ಡ ಮನೆ ಸಾವ್ಕಾರ. ಓಹೋ ಅವ್ರ ಮಗ ಅನ್ರಿ? ನಮಸ್ಕಾರ ರೀ. ನಮಸ್ಕಾರ ರೀ. ನಮಸ್ಕಾರ ರೀ. ಆಯ್ತು ರೀ ಅಂಕಲ್, ನಾ ಇನ್ನು ಬರ್ತೀನಿ ರೀ. ಸ್ಕೂಲ್ ಒಳಗೆ ಮಕ್ಕಳ ಕಾಯ್ತಿರ್ತಾರೆ ರೀ, ಪಾಠ ಎಲ್ಲ ಅರ್ಧಕ್ಕೆ ಬಿಟ್ಟು ಬಂದೀನಿ ರೀ, ನಾ ಹೋಗ್ತೀನಿ ರೀ ಅಂಕಲ್. ತಡಿ ಬೇವ, ಒಂದು 5 ನಿಮಿಷ ತಡಿ. ಆಮ್ಯಾಗ ಇವ್ರ ಯಾರಂತ ಗೊತ್ತಾತನ? ನೀವೇ ಹೇಳಿರಲ್ರಿ ಅಂಕಲ್, ನಮ್ಮ ಸಾವ್ಕಾರ ಮಗ ಅಂತಂದು. ಅದಕ್ಕರೆ ನೀನು ಸಣ್ಣಕ್ಕಿದ್ದಾಗ ಆಡ್ತಿದ್ದಲ್ಲ ಬಸವರಾಜು ಅಂತಂದು, ಅವರ ನೋಡಿವ್ರು. ಓಹೋ ಹೌದನ್ರಿ? ಆರಾಮದಿರಿ? ಹ್ಞೂ ರೀ ಕನಕ ಅವ್ರ ಆರಾಮದೀನಿ ನೋಡ್ರಿ. ನೀವು ಆರಾಮದಿರಿ? ಹ್ಞೂ ರೀ ಆರಾಮದೀನಿ. ಅಲ್ರಿ ಅವಾಗ ಇಟ್ಟಿದ್ರಿ, ಈಗ ಎಷ್ಟು ಬೆಳೆದು ಬಿಟ್ಟಿರಿ ನೋಡ್ರಿ. ಹ್ಞೂ ಹೌದು. ಮತ್ತು ನೀನು ಕನಕ, ನೀನು ಆಗ ಸಣ್ಣಕ್ಕಿದ್ದೆ, ಈಗ ನೋಡಿ ಅಷ್ಟು ಜಾತ್ರಾಗಿ. ಭಾಳ ಅಂದ್ರೆ ಭಾಳ ಖುಷಿ ಆತ್ರಿ ನನಗೆ ನಿಮ್ಮನ್ನು ನೋಡಿ. ನನಗೂ ಭಾಳ ಖುಷಿ ಆಯ್ತು ನೋಡ ಕನಕ. ಅಲ್ಲ ಸಣ್ಣರಿದ್ದಾಗ ಆಟಿಗೆ ನಚ್ಚಿ ಆಮ್ಯಾಗ ಇದನ್ನ ಆಡ್ತಿದ್ವಿ. ನನಗೆ ಮೊನ್ನೆ ನೀನು ಭೇಟಿ ಆದಾಗ ಗೊತ್ತಾಗಿದ್ದಿಲ್ಲ, ರುದ್ರಪ್ಪ ಬಂದಿದ್ದ, ನೀ ಹಂಗೆ ಮಾತಾಡ್ಸೋದಲ್ಲ, ಯಾವ ಹುಡುಗಿ ಅಂತಂದು ಹಂಗೆ ಇದನ್ನು ಮಾಡ್ಕೊಂಡೆ. ಆಮ್ಯಾಗ ರುದ್ರಪ್ಪ ಹೇಳಂದು ಗೊತ್ತಾಕಿ ಕನಕ ನಿನ್ನ ಜೊತೆ ಆಟ ಆಡ್ತಿದ್ಲ, ಅಲ್ಲಿ ಶಾಲೆಗೆ ಆಟ ಆಡಕ್ಕೆ ಹೋಗಿದ್ರಿ ಅಂತ ನಿಂದ ಗೊತ್ತಾತ್ ನೋಡು. ಹೌದ್ರಿ. ಅಲ್ಲ ಕನಕ, ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಅದೀವಿ, ಮತ್ತು ನೀ ರೀ ಅನ್ನಕತ್ತಲ್ಲ, ಹೆಸರಿಟ್ಟು ಕರಿಯಲ್ಲ? ಸ್ವಲ್ಪ ಕಷ್ಟ ಆಕತಿ. ಆಮ್ಯಾಗ ನೀವು ಈಗ ಬಂದಿರಲ್ಲ ಎಷ್ಟೋ ವರ್ಷದ ನಂತರ. ಆಯ್ತು ರೀ, ನೀವು ನಾವು ಅಂತ ಕರಿಬೇಡ್ರಿ. ಆಯ್ತು ಕನಕ, ಆಯ್ತು. ಬಸವರಾಜು. ಸರಿ ತಗೋ ಬಸು, ನಾನು ಈಗ ಕ್ಲಾಸ್ ಐತಿ, ಕ್ಲಾಸ್ ಮುಗಿಸ್ಕೊತೀನಿ. ಕ್ಲಾಸ್ ಮುಗಿಸ್ಕೊಂಡು ನಿನಗೆ ಮತ್ತೆ ಯಾವಾಗಾರ ಭೇಟಿ ಹಾಕಿನಂತ. ಏನು? ಆಯ್ತು, ನೀ ಕ್ಲಾಸ್ ಮುಗಿಸೋ ನೀ, ನಾ ಮತ್ತೆ ಭೇಟಿ ಹಾಕಿನಿ. ಆಯ್ತಪ್ಪ, ಬರ್ತೀನಿ ರೀ ಅಂಕಲ್ನ. ಹ್ಞೂನವ, ಹೋಬಾ.
ಆಹಾ ರುದ್ರಪ್ಪ, ನಿನ್ನ ತಲೆಗೊಂದು ಮುತ್ತು ಕೊಡ್ಬೇಕು ಅನ್ಸಾಕತ್ತೈತೆ ರುದ್ರಪ್ಪ. ಸಾಕು ಬಿಡ್ರಿ ಸಾಕು ಬಿಡ್ರಿ ಸಾವ್ಕಾರ. ನಿಮಗೆ ಆಗ ಹೇಳಿನಿಲ್ಲ ನನ್ನ ತಲೆ ಸಾಧಾರಣವಾದ ತಲೆ ಅಲ್ಲ, ಭಾರಿ ಐತೆ ನನ್ನ ತಲೆ ಅಂತಂದು. ಇವ ಆಗಲೇ ನನಗೆ ಗೇಲಿ ಮಾಡಿರಿ. ಬರೋಬ್ಬರಿ ನೋಡ ರುದ್ರಪ್ಪ, ಭಾರಿ ಐತೆ ನಿನ್ನ ತಲೆ. ಅಂತೂ ಇಂತೂ ನಮಗೆ ಪರಿಚಯ ಮಾಡಿಸಿಬಿಟ್ಟು ಇನ್ಮ್ಯಾಗ ಚಂತಗ ಮಾತಾಡ್ಕೊತ ಹೋಗ್ತೀವಿ. ಪರಿಚಯ ಅಂತ ಮಾಡಿಸೇವಿ, ಆಮ್ಯಾಗ ಇನ್ಮ್ಯಾಗ ನಮ್ಮನ್ನು ಮರೆತು ಬಿಡ್ತಾರೆ ಬಡಪ. ಇನ್ನು ಏನಂತ ಮಾತಾಡ್ತೀವಿ ರುದ್ರಪ್ಪ? ಅಲ್ಲ, ಬೆಳೆದ ಮರ ಬಡ್ಡಿನ ಮರಿತೈತನ. ನಿನ್ನ ಹೆಂಗೆ ಮರ್ಯಾಕಾಗತ್ತೇವ ರುದ್ರಪ್ಪ? ಏ ಬಸವರಾಜು, ಏ ರುದ್ರಪ್ಪ, ಈ ಸೌಕರ ನಿಮ್ಮ ಅಪ್ಪಾರ ಬಂದ್ರಿ. ಅಯ್ಯೋ ರುದ್ರಪ್ಪ, ನೀ ಏನು ಮಾತಾಡಕ್ಕೆ ಹೋಗ್ಬೇಡ, ನಾ ಮಾತಾಡ್ತೀನಿ ಸುಮ್ಮರು. ಹ್ಞೂ ರೀ ಸೌಕರ, ಆಯ್ತು ರೀ. ಏ ಯಾಕ್ರು ಇಲ್ಲಿ ಬಂದ್ಬಿಟ್ಟಿರಿ? ಸಾಲಿಗೆ ಹಚ್ಚಾಕತ್ತೀವನು ತಮ್ಮ? ಅಲ್ಲೇ ರುದ್ರ, ಅಲ್ಲೇ ಹೊಲದಾಗ ಅಷ್ಟೆಲ್ಲ ಕೆಲಸ ಐತಿ ಮಗನ. ಆಳು ಯಾರು ಬಂದಿಲ್ಲ ಇವತ್ತು. ಕೆಲಸ ಯಾರು ಮಾಡ್ತಾರ? ಅಲ್ಲೇ ಇಲ್ಲಿ ಬಂದು ಓಡಿ ಬಂದ್ಬಿಟ್ಟು ಮಗನ ಇಲ್ಲಿ ಶಾಲೆ ಕಡೆ. ಏನು ಮಾಡಾಕತ್ತಿಲ್ಲ ಇಲ್ಲಿ ಶಾಲೆ ಕಡೆ? ಅಲ್ಪ ತಮ್ಮ ಬಸವರಾಜು, ನೀನು ಆರಾಮ ಮನ್ಯಾಗ ರೆಸ್ಟ್ ಮಾಡೋದು ಬಿಟ್ಟ ಇಲ್ಲಿ ಯಾಕೆ ಬಂದು? ಅದು ರುದ್ರಪ್ಪನ ಜೊತೆ. ಅಲ್ಲ, ನೀ ಮನೆ ಕರ್ಕೊಂಡು ಊರು ತಿರುಗಾಡೋದು ಇನ್ನೂ ಮುಗುದಿಲ್ಲ ಅನಪ್ಪ ನಿಮ್ದು? ಇನ್ನೂ ಎಷ್ಟರ ಐತಿ ಮರ ನಿಮ್ದು ಊರು ತಿರುಗೋದು? ಅಪ್ಪ, ಅದ ಊರು ತಿರ್ಗಾಕತ್ತಿಲ್ಲ, ಹಂಗೆ ಮನ್ಯಾಗ ಸ್ವಲ್ಪ ಬೇಸರ ಆಗಿತ್ತ, ಹೋಗಿ ಹೇಳೇ ಬಂದಿದ್ನ. ಮನ್ಯಾಗ ಬೇಸರ ಆಗತ್ತಿತ್ತಂತ ರುದ್ರಪ್ಪನ ನೋಡೋಣ ಅಂತಂದು ಹಂಗೆ ಬಂದಿದ್ನೆ. ಆಮ್ಯಾಗ ಅವ್ರು ರುದ್ರಪ್ಪ ಇಲ್ಲೇ ಸ್ವಲ್ಪ ಕೆಲಸ ಐತಿ ಬರ್ರಿ, ಒಂದು ಶಾಲೆ ತೋರಿಸ್ತೀನಿ ಬರ್ರಿ, ನನ್ನ ಮಗಳು ಅಲ್ಲೇ ಕಲಿತಾಳ, ಆಮ್ಯಾಗ ನೀವು ಅಲ್ಲೇ ಕಲ್ತಿದ್ದ, ನಿಮ್ಮ ಶಾಲೆ ತೋರಿಸ್ತೀನಿ ಬರ್ರಿ ಅಂತಂದ ಅಂದ. ಅದಕ್ಕೆ ಬಂದಿಲ್ಲ. ಹೌದು, ಅಲ್ಲಿ ನೀ ಕಲಿಯೋತ್ನಾಗ ಈಗ ಶಾಲಿನ ಇದ್ದಿಲ್ಲ ಮಗನ, ಈಗ ಕಡ್ಸಿನ ಇದನ್ನ. ಅದಲ್ಲಪ್ಪ, ಅದು ಇವ್ರ ಮಗಳಿರೋ ಶಾಲೆ ಇಲ್ಲೇ, ನಾ ಕಲ್ತಿದ್ದ ಆ ಕಡೆ ಐತಲ್ಲ, ಹಂಗೆ ನೋಡಿ ಬರೋನು ಅಂತಂದು ಕರ್ಕೊಂಬಂದ ರುದ್ರಪ್ಪ. ಪಾಪ ರುದ್ರಪ್ಪಂದೇನು ತಪ್ಪಿಲ್ಲ, ಹಿಂಗಾಗಿ ನಾನು ಬನ್ನಿ. ಏನೋ ಅಲ್ಲಲ್ಲಿ ಕೆಲಸ ಮಾಡೋ ಟೈಮ್ನಾಗ ಹಿಂಗೆ ಅಡ್ಡಾಡಕತ್ತಿ ಅಲ್ಲಲ್ಲಿ ರುದ್ರ? ಇಲ್ರಿ ಸಾವ್ಕಾರ, ಸ್ವಲ್ಪ ಕೆಲಸ ಐತಂದ್ರಿ ಸಣ್ಣ ಸಾವ್ಕಾರ, ಹಾಗೆ ಬನ್ನಿ ತಗೋರಿ ಸಾವ್ಕಾರ. ಈಗ ಹಿಂಗೆ ಬೆನ್ನಿ ಕಾಲ ತೊಗೊಂಡು ಓಡಿಬಿಡ್ತೀನಿ ರೀ ನಿಮ್ಮ ಹೊಲಕ್ಕೆ. ಇವತ್ತು ಎಷ್ಟೊತ್ತಾದರೂ ನಾ ಕೆಲಸ ಮುಗಿಸ ಮನೆಗೆ ಹೋಗ್ತೀನಿ ರೀ ಸಾವ್ಕಾರ. ಏನು ಅಲ್ಲ, ಕೆಲಸ ಮಾಡೋ ಟೈಮ್ನ್ಯಾಗ ಬಿಟ್ಟು ಹಿಂಗೆ ಹಳಾಟ ಹೊಡೆದ್ರೆ ಏನ್ರೋ ನೀವು? ಹುಷಪ್ಪ ರುದ್ರಪ್ಪ, ಅಂತೂ ಇಂತೂ ನಮ್ಮ ಅಪ್ಪಗೆ ಏನೂ ಡೌಟ್ ಬರಲಿಲ್ಲ. ನಮ್ಮ ಅಪ್ಪಗೆ ಏನಾರ ಡೌಟ್ ಬಂದಿತ್ತು ಅಂದ್ರೆ ಏನಾರ ಮಾಡ್ತಿದ್ದವ. ಬರಲಿ ಬಿಡ್ರಿ ಸಾವ್ಕಾರ. ಅಲ್ಲ, ಅವ್ರಿಗೆ ಗೊತ್ತಲ್ಲ ಹೇಳ್ರಿ, ನೀವು ಪ್ರೀತಿ ಮಾಡಕತ್ತಿದ್ದ, ಅವರು ನಿಂತು ಮದುವೆ ಮಾಡಿಸ್ತಾರ ಮುಂದೆ ನಿಂತ. ಬೇಡ ರುದ್ರಪ್ಪ, ಇಷ್ಟಲಾಗೂ ಬೇಡ. ಎದಕ್ಕೆ ಬ್ಯಾಡ್ರಿ ಸಾವ್ಕಾರ? ಅಲ್ಲ, ನಿಮ್ಮನ್ನ ಇಲ್ಲೇ ಕರೆಸಿದ್ದ ಎದರ ಸಂಬಂಧ? ಕನ್ಯೆ ನೋಡೋ ಸಂಬಂಧ. ಇಲ್ಲೇ ಕೈಯಾಗ ಬೆನ್ನಿ ಐತಲ್ರಿ, ಊರು ತುಂಬ ಎದಕ್ಕೆ ಹುಡುಕಾಡ್ತೀರಿ? ಸಾವ್ಕಾರ ಒಂದು ಮಾತು ಹೇಳಿರಿ ಸಾಕ, ಅವ್ರಪ್ಪ ಎದ್ನೋ ಬಿದ್ನೋ ಅಂತಂದು ಹೆಣ್ಣು ಕೊಡ್ತಾನ. ಬ್ಯಾಡ ರುದ್ರಪ್ಪ, ಅದಕ್ಕೆಲ್ಲ ಒಂದು ಟೈಮ್ ಬರ್ಬೇಕು, ಟೈಮು ಗಳಿಗೆ ಅಂತಾರ, ಅವೆಲ್ಲ ಬರ್ಬೇಕು, ಅವಾಗ ಹೇಳ್ತೀನಿ. ಈಗ ಒಮ್ಮೊಮ್ಮಗ್ಲಿ ಇಲ್ಲಿ ಸಾಲಿ ಮುಂದೆ ನಿಂತು ಮಠ ಮಧ್ಯಾಹ್ನದಾಗ ಯಪ್ಪ ನನಗೆ ಆ ಹುಡುಗಿ ಇಷ್ಟ ಅಂತಂದ್ರೆ ಈ ಬೇಲ್ತ ತೊಗೊಂಡು ಹೊಡಿತಾನೆ ನಮ್ಮ ಅಪ್ಪ. ಅದು ಕರೆ ಬಿಡ್ರಿ. ನೋಡ್ರಿ, ಒಂದು ಚಲೋ ಟೈಮ್ ನೋಡಿ ನಿಮ್ಮ ಅಪ್ಪಾರ ಕಿವ್ಯಾಗ ಹಾಕಿ ಬಿಡ್ರಿ. ದೊಡ್ಡಾರು ನೋಡ್ಕೋತಾರ, ಎದಕ್ಕೆ ತಲೆ ಕೆಡಿಸ್ಕೋತೀರಿ? ಅಲ್ಲ ರುದ್ರಪ್ಪ, ನೀ ಏನೋ ಹಿಂಗಂತಿ, ಕನಕನ ಮನಸ್ಸಿನಾಗ ನಾ ಇರ್ಬೇಕಲ್ಲ, ನೀವಿರಲ್ದ ಇನ್ಯಾರು ಇರ್ತಾರ್ರಿ? ದೇವ್ರಿಗೆ ಗೊತ್ತ, ಹೆಣ್ಣಿನ ಮನಸ್ಸು ದೇವರ ಬಲ್ಲಕ್ಕಾಗಿಲ್ಲ. ಇನ್ನು ನಮ್ಮಂತ ನಿಮ್ಮಂತ ತುಚ್ಛ ಮಾನವರೇನು ಬಲ್ತಾರ? ನೀವೇನೇನೋ ಮಾತಾಡ್ತೀರಿ. ಆಯ್ತು, ನಿಮ್ಮ ಮುಂದಿಂದ ಯೋಜನೆ ಏನು ನಿಮ್ದು? ನೋಡ್ರುದ್ರಪ್ಪ, ರಾಮ ಸೀತೆ ಅಂತಾರ ನಮಗೆ, ನೀನು ಆಂಜನೇಯ ಆಗ್ಬೇಕು, ನಮ್ಮ ಕತೆಗೆ ನೀ ದೊಡ್ಡ ಅಳಿಲಿ ಸೇವೆ ಮಾಡ್ಬೇಕು. ಮಾಡ್ತೇನೆ ರೀ ಸಾವ್ಕಾರ. ಈಗ ಆಕಿ ಮನಸ್ಸಿನಾಗ ನಾನು ಅದಿನೋ ಇಲ್ಲ ಅಂತಂದು ತಿಳ್ಕೊಬೇಕೀಗ. ಹಂಗಂದ್ರೆ ಒಳಗೋಗಿ ಕೇಳ್ಕೊಂಡು ಬಂದುಬಿಡ್ಲೇನ್ರಿ ತಂಗಿ, ನಿನ್ನ ಮನಸ್ಸಿನಾಗ ನಮ್ಮ ಸಾವ್ಕಾರ ಅದಾರ ಇಲ್ಲ ಅಂತಂದು? ಈ ಬಾಂಡ್ಲಿ ತಲೆಗೆ ಈ ಕಾಮಿಡಿ ವರ್ಕೌಟ್ ಆಕತಿ? ಸಾವ್ಕಾರ, ಮತ್ತು ನನ್ನ ತಲೆಗೆ ಬೈಯಾಕತ್ರಿ. ಮತ್ತಿನ್ನೇನು? ಕೆಲ್ಸಕ್ಕೆ ಬರೋ ಅಂತದ್ದು ಬಿಟ್ಟು ಬರೀ ಮಂಡು ಮಾತಾಡ್ತೀನಿ ನೋಡ್ರಿ ರುದ್ರಪ್ಪ ನೀ. ಆಯ್ತು ಬಿಡ, ಮಕ್ಕ ಯಾಕಂಗೆ ಗಂಟು ಹಾಕಿ ಗಂಟು ಬಿಚ್ಚದನ ಮಕ್ಕದ ಗಂಟು. ಈಗ ರೌಂಡಕ್ಕೆ ಕಾಣಕತ್ತಿ ನೋಡು, ಆಗ ವಕ್ರ ಕಾಣಕತ್ತಿದ್ದೆ. ಆಯ್ತು ನೋಡ್ರಿ ಸಾವ್ಕಾರ, ಈಗ ಏನು ಮಾಡ್ಬೇಕಂತಂದ ನೀವು ಹೇಳ್ರಿ, ಮತ್ತು ನಾ ಬರ್ತೀನಿ. ಈಗ ನಾನು ಇದಕ್ಕೆ ಹೋಗ್ತೀನಿ, ಹೊಲಕ್ಕೆ ಹೋಗ್ತೀನಿ. ರುದ್ರಪ್ಪ ತಡಿ, ಇವತ್ತು ನನಗೆ ಭಾಳ ಖುಷಿ ಆಗೈತಿ. ಆಮ್ಯಾಗ ಆ ಖುಷಿ ಕಾರಣ ನೀನು. ಅಯ್ಯೋ, ನಂಗೆ ನಾಚಿಕೆ ಆಕೈತ್ರಿ. ಓಹೋ, ನಾಚಿಕೆ?
ಮತ್ತು ಈ ಖುಷಿಗೆ ಏನೂ ಇಲ್ಲನ್ರಿ ನಮಗೇನು? ಹಾಂ, ಬಂದು ದಾರಿಗೆ ಬಂದು. ರುದ್ರಪ್ಪ, ಇವತ್ತು ರಾತ್ರಿ 8 ಗಂಟೆಗೆ ನಮ್ಮ ಹೊಲದ ಕಡೆ ಬಂದ್ಬಿಡು. ನಿನಗೆ ಫಾರೆನ್ ಸ್ಕಾಚ್ ಕುಡಿಸ್ತೀನಿ. ಜೀವನದಾಗ ಅಂಥದ್ದು ಕುಡಿದಿರೋದಿಲ್ಲ ನೀ. ಹಾಂ, ಸ್ಕಾಚ್ ರೀ? ಏನ ಬರೀ ಓಟಿ ಕುಡಿತಿದ್ನಿ ರೀ. ನೋಡ್ತೀನಿ ರೀ ಅದನ್ನು ಒಂದ್ಸಲ ಟೇಸ್ಟ್. ಹಾಂ, ಇವತ್ತು ನನಗೆ ಭಾಳ ಖುಷಿ ಆಗ್ಬಿಟ್ಟೈತಿ. ಆಯ್ತು, ಬಂದುಬಿಡು. ಹ್ಞೂ ರೀ ಸಾವ್ಕಾರ, ಶಾರ್ಪ್ 8 ಗಂಟೆ ಅಂದು ಪಟ ಕೆಲಸ ಮುಗಿಸಿ ನಿಮ್ಮ ಹೊಲಕ್ಕೆ ಬಂದುಬಿಡ್ತೀನಿ ರೀ. ನೀವು ಅಲ್ಲಿ ಬಂದುಬಿಡ್ರಿ. ಆಯ್ತಾಳಪ್ಪ ರುದ್ರಪ್ಪ, ಬಾ.